ಒಂದು ಹಸುಗಳು ಕೊಟ್ಟಿಗೆ ಅಂತಂದರೆ ನಂಬ್ತೀರಾ ಎಷ್ಟು ದೊಡ್ಡದಾಗಿದೆ ನೋಡಿ. ನಾನು ಸ್ಪೆಷಲ್ ಅಂತ ಹೇಳಿದಿಷ್ಟೇ ಅಲ್ಲ, ಇನ್ನೂ ಇದೆ. ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನೀವು ಯಾರಾದ್ರೂ ಕ್ಯೂರಿಯಸ್ ಆಗಿದ್ರಾ ಇಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಹಳ್ಳಿಗಳಲ್ಲಿ ಕೊಟ್ಟಿಗೆ ಎಲ್ಲ ಹೇಗಿರುತ್ತೆ ಮತ್ತು ಇಲ್ಲಿ ಹಸು ಸಾಗೋರು ಹೇಗೆ ಮಾಡ್ತಾರೆ ಅಂತ ನೋಡಿ. ಇವ್ರದ್ದು ಕೊಟ್ಟಿಗೆ ಇದು. ಇಲ್ಲಿ ಕರುಗಳಿದ್ದಾವೆ. ಇಲ್ಲಿ ಎಷ್ಟೊಂದು ಕರುಗಳಿದ್ದಾರೆ ನೋಡಿ. ನನಗಂತೂ ತುಂಬ ತುಂಬ ಖುಷಿ ಆಗ್ತಿದೆ ನೋಡಿ. The back side of Namaste. ಸೊ ಇನ್ನು ಪಕ್ಕದಲ್ಲಿ ಒಂದು ದೊಡ್ಡ ಹಸುಗಳಿದೆ, ಅದನ್ನು ನೋಡೋಣ. ಸೊ ಹಳ್ಳಿಗಳು ಅಂದ ತಕ್ಷಣ ನಮಗೆ ಈ ಹಳ್ಳಿ ಮನೆಗಳಾಗಲಿ ಈ ಕೊಟ್ಟಿಗೆಗಳಾಗಲಿ ಇದೆಲ್ಲ ನೆನಪಿಗೆ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಸ್ವಿಟ್ಜರ್ಲ್ಯಾಂಡಲ್ಲಿ ಕೂಡ ನಮ್ಮ ಇಂಡಿಯಾದಲ್ಲಿರೋ ಥರನೇ ಈ ಕೊಟ್ಟಿಗೆ ಕಾಣಿಸ್ತಾ ಇದೆ. ಇಲ್ಲಿ ಹೋಗ್ಬೋದಾ? ಕೊಟ್ಟಿಗೆ ಅಂತಂದರೆ ನಂಬ್ತೀರಾ ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ಹಸುಗಳಿಗೆ ಎಷ್ಟು ಹುಲ್ಲು ಆಲ್ರೆಡಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಾನು ಹೋಗ್ಬೇಕಾದ್ರೆ ನಿಮ್ಗೊಂದ್ಸಲ ತೋರಿಸ್ತೀನಿ. ಅದು ವೈಟ್ ಕವರ್ಗಳಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದು. ನಾನು ಅನ್ಕೋತಾ ಇದ್ದೆ ಏನಿದೆ ಇದು, ಯಾಕೆ ಹಿಂಗೆ ವೈಟ್ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ, ವೈಟ್ ಏನಕ್ಕೆ ಇದಿಷ್ಟು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಅಂತ. ಆ್ಯಕ್ಚುಲಿ ಅದೆಲ್ಲ ಹುಲ್ಲು. ಸೊ ನೆಕ್ಸ್ಟ್ ಬೇಕಾಗುತ್ತೆ ಅಂತ ಹೇಳಿ ಸ್ಟೋರ್ ಮಾಡಿ ಇಟ್ಕೊಂಡಿರೋದು. ಸೊ ಇವಾಗ ನೋಡಿ ಹಸುಗಳು. ಸೊ ನಮ್ಮ ಇಂಡಿಯಾದಲ್ಲಿ ನಾವು ಅದಕ್ಕೆ ಏನು ಹಸು ಅಂತ ಹೇಳ್ತೀವಿ, ಫಾರ್ಮ್ ಹಸು ಅಂತ ಹೇಳ್ತೀವಿ. ನನಗೆ ಆ್ಯಕ್ಚುಲಿ ಹೆಸರೇನು ಬರ್ತಿಲ್ಲ. ಸೊ ಆ ಕೆಟಗರಿ ಇರೋದು ಇದೆಲ್ಲ. ಅದನ್ನು ಸೊ ನನಗೆ ಗೊತ್ತಿರೋ ಪ್ರಕಾರ ಇವರು ಆಲ್ಮೋಸ್ಟ್ ಒಂದು 12 ಗಂಟೆವರೆಗೆ ಇಲ್ಲೇ ಇವುಗಳಿಗೆ ಹುಲ್ಲನ್ನ ಹಾಕಿ ಆಮೇಲೆ ಹೊರಗಡೆ ಮೇಯ್ಗೆ ಬಿಡ್ತಾರೆ. ಯಾವಾಗಲೂ ಹಿಂಗೆ ಕಟ್ಟಾಕಲ್ಲ ಇದನ್ನು. ಯಾಕಂದರೆ ತುಂಬ ಹಸುಗಳು ನೋಡಿದ್ದೀನಿ ನಾನು, ಭತ್ತ ಅದೆಲ್ಲದನ್ನು ಫೀಲ್ಡಲ್ಲಿ ಆರಾಮಾಗಿ ಮೇಯ್ತಾ ಇತ್ತು. ಓಕೆ, ಡೆಡಿಕೇಟೆಡ್ ಪ್ಲೇಸ್ ಇದೆ. ಹಸುವಾಯಿತು ಅಂತಂದರೆ ಬಂದು ಯಾವುದಾದ್ರು ಜಾಗ ಫೈಂಡ್ ಮಾಡ್ಕೊಂಡು ತಿನ್ಕೊಂಡು ಹೋಗೋ ಹಾಗೆ. ಇದು ಆಲ್ಮೋಸ್ಟ್ ಒಂದು 12 ಗಂಟೆ ತನಕ ಮೋಸ್ಟ್ಲಿ ಅವರು ಹಾಲು ಕರ್ಕೊಳ್ಳೋವರೆಗೆ ಅಂತ ಅನ್ಸುತ್ತೆ. ಅದಾಗಿದ ಮೇಲೆ ಅದನ್ನು ಹೊರಗೆ ಬಿಡ್ತಾರೆ. ಸೊ ನಿನ್ನೆ ನಾವು ಬಂದಾಗ ನೈಟ್ ಇಲ್ಲಿ ಇರಲಿಲ್ಲ. ಅಂದರೆ ಸರ್ ನೈಟ್ ನಾವು ಒಂದು ದಿನ 6 o'clock ಅಷ್ಟೊತ್ತಿಗೆ ಬಂದ್ವಿ. ಆವಾಗ ಇಲ್ಲಿ ಹಸುಗಳಿರಲಿಲ್ಲ. ಸೊ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಈ ಸ್ವಿಟ್ಜರ್ಲ್ಯಾಂಡಿನ ಈ ಹಳ್ಳಿ? ಮತ್ತು ಆ್ಯಕ್ಚುಲಿ ತುಂಬ ಲೈಕ್ ನೀಟಾಗೆಲ್ಲ ಮಾಡ್ಕೊಂಡಿದ್ದಾರೆ ಇವರು. ನಮ್ಮ ಇಂಡಿಯಾದಲ್ಲಿ ಕೊಟ್ಟಿಗೆ ಅಂತಂದರೆ ಅಂದರೆ ಚಿಕ್ಕ ಮನೆಗಳಲ್ಲಿ ಒಂದು 2 ಹಸುಗಳು ಅಷ್ಟೇ ನೋಡಿರೋದು ನಾನು ಯಾವುದು ದೊಡ್ಡ ತುಂಬ ಜಾಸ್ತಿ ಇರೋ ಕಡೆ ಹೋಗಿ ನೋಡಿಲ್ಲ. ನಂಗೆ ಐಡಿಯಾ ಇಲ್ಲ ಅಲ್ಲಿ ಹೇಗಿದೆ ಅಂತ ಹೇಳಿ. ಸೊ ನೀವು ಯಾರಾದರೂ ಅನ್ಕೋಬೇಡಿ ಇಂಡಿಯಾದವರು ಇದೇ ಥರ ಇದೆ ನೀವೇನು ಹಿಂಗೆ ಹೇಳ್ತಿದ್ದೀರಾ ಅಂತ. ನಾನು ನೋಡಿಲ್ಲ, ನಾನು ಇದೇ ಫಸ್ಟ್ ಇಲ್ಲಿ ನೋಡಿದ್ದು. ಸೊ ಬನ್ನಿ ಇವತ್ತು ಫಾರ್ಮ್ ನೋಡೋಣ. ಇವಾಗ ಹೊಲ ಹೇಗಿದೆ, ಏನು ಹಾಕಿದ್ದಾರೆ ಅದನ್ನು ನೋಡ್ಕೊಂಬರೋಣ. ಏನೇನು ಬೇಕು ಎಲ್ಲದಕ್ಕೂ ಮಷಿನ್ಸ್ ಇದೆ ಇಲ್ಲಿ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಎಲ್ಲ ಕಡೆ ಒಂದು ಸಣ್ಣ ಕ್ಯೂಟ್ ಅಪಿಯರೆನ್ಸ್ ಇಟ್ಟಿದ್ದಾರೆ ನೋಡಿ. ವೆಲ್ಕಮ್ ಅಂತಿದೆ ಇಲ್ಲಿ. ಸೊ ಈ ಕಡೆ ಹೋಗೋಣ. ಫುಲ್ ಸರೌಂಡಿಂಗ್ ತೋರಿಸ್ತೀನಿ ನಿಮಗೆ, ಆಯಿತಾ, ಹೇಗಿದೆ ಅಂತ ಹೇಳಿ. ಇದು ನೋಡಿ ಎಷ್ಟು ಲೈಕ್ ಪಾಪಲಿಶ್ ಫ್ಲವರು. ಲೈಕ್ ಏನೋ ಒಂದು ಡಿಫ್ರೆಂಟಾಗಿದೆ, ಬಟ್ ಹೆಸರು ನನಗಂತೂ ಗೊತ್ತಿಲ್ಲ. ನೋಡಿದ ತಕ್ಷಣ ನನಗೂ ಅನ್ನಿಸ್ತು, ಫಸ್ಟ್ ಟೈಮ್ ನೋಡಿದ್ದು ನಾನು ಇದು ಏನು ಹೂವು ಅಂತ. ಈ ಎಸ್ಟೇಟ್ ತುಂಬ ದೊಡ್ಡದಿದೆ. ಸೊ ಇದು ಓನರ್ ಮನೆ ಮತ್ತು ಅವ್ರಿಗೆ ಸಪ್ರೇಟ್ ಮಕ್ಕಳಿಗೆ. ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಇಲ್ಲಿ ನಾನು ಬಂದಾಗ ಅದು ಆ್ಯಕ್ಚುಲಿ ಗೊತ್ತಿರಲಿಲ್ಲ ಏನದು ಅಂತ ಹೇಳಿ. ನಂಗೆ ಗೊತ್ತಿರಲಿಲ್ಲ ಏನದು ಅಂತ ಹೇಳಿ. ನನ್ನ ಮೈದನ್ನ ಹೇಳಿದ್ದವರು ಲೆಮ್ಮ ಅಂತ ಹೇಳಿ ಒಂದು ಕೆಟಗರಿ. ಅದು ಶಿಪ್ ಅದು
ಕುರಿಗಳ ಕೆಟಗರಿಗೆ ಬರುತ್ತೆ. ಇಲ್ಲಿ ಎಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್ ಮತ್ತು ಜರ್ಮನಿ ರೀಜನ್ಗಳಲ್ಲಿ ಇದನ್ನು ನೋಡ್ಬೋದಂತೆ. ಸೊ ಫಸ್ಟ್ ಬಂದಾಗ ಆ್ಯಕ್ಚುಲಿ ಕ್ಯೂರಿಯಸ್ ಆಗಿ ನಂಗೆ ಇದು ಏನಂತಲೇ ಗೊತ್ತಾಗ್ತಿಲ್ಲ, ಇದು ಏನಿದೆ ಅಂತ ನೋಡ್ತಾ ಇದ್ದೆ. ಬಟ್ ನೋಡಿ ಇಲ್ಲಿ ಇದಕ್ಕೆ ಅಂತ ಹೇಳಿ ಒಂದು ಬೌಂಡ್ರಿ ಕ್ರಿಯೇಟ್ ಮಾಡಿರ್ತಾರೆ. ಅವು ಆ ಬೌಂಡ್ರಿ ಬಿಟ್ಟು ಹೊರಗಡೆ ಬರಲ್ಲ. ಸೊ ಹಸುಗಳಿಗಾದ್ರೂ ಅಷ್ಟೇ ಇಲ್ಲಿ ನಾವು ಬರ್ತಾ ಅದನ್ನೇ ಅಬ್ಸರ್ವ್ ಮಾಡ್ಕೊಂಡು ಬಂದ್ವಿ. ಎಲ್ಲದನ್ನು ಆರಾಮಾಗಿ ಅದಾದ್ರ ಪ್ಲೇಸಲ್ಲಿ ಅವು ತಿನ್ಕೊಂಡು ಆರಾಮಾಗಿರ್ತವೆ, ಯಾವ ಹೊರಗೆ ಬರಲ್ಲ ಬೌಂಡ್ರೀಸಿಂದ. ಸೊ ನಾವು ಒಳಗಡೆ ಏನು ಹುಲ್ಲು ನೋಡಿದ್ವಿ ನೋಡಿ, ಇದೆಲ್ಲದನ್ನು ಅವರು ಸ್ವಲ್ಪ ಕಟ್ ಮಾಡಿ ಅವಾಗ ಫ್ರೆಶ್ ಆಗಿ ಕೊಡ್ತಾರೆ. ಇನ್ನೊಂದು ಸ್ವಲ್ಪ ಆ ಕಡೆ ಗ್ರೌಂಡಲ್ಲಿ ನೋಡ್ಬೋದು ನೀವು, ಅದೆಲ್ಲದನ್ನು ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದಾರೆ. ಅದನ್ನೆಲ್ಲ ಕಟ್ ಮಾಡಿ ನೆಕ್ಸ್ಟ್ ಬೇಕಾದ ಜನರಿಗೆ ಸ್ಟೋರ್ ಮಾಡ್ತಾರೆ. ಸೊ ಇಲ್ಲೊಂದಷ್ಟು ಕರುಗಳಿದೆ ನೋಡ್ಬೋದು ನೀವು. ಗಂಟೆ ಹಾಕಿಲ್ಲಲ್ಲ ಇದಕ್ಕೆ. ಸೊ ಸುತ್ತಮುತ್ತ ನೋಡ್ತಾ ಇದ್ದೀವಿ, ಬರೀ ಬೆಟ್ಟ ಗುಡ್ಡಗಳೇ. ನನಗಂತೂ ಲೈಕ್ ನಮ್ಮಮ್ಮ ಆ್ಯಕ್ಚುಲಿ ಅವರು ಊಟಿಯವರು, ಅವ್ರು ಹೇಳ್ತಾ ಇದ್ರು ನನಗೆ ನಮ್ಮ ಊರು ನೋಡ್ದಂಗೆ ಅನ್ನಿಸ್ತಾ ಇದೆ, ಊಟಿ ನೋಡ್ದಂಗೆ ಅನ್ನಿಸ್ತಾ ಇದೆ ಅಂತ. ಬಟ್ ಇಲ್ಲಿ ಬೆಟ್ಟಗಳು ಜಾಸ್ತಿ ಇದೆ ಕಂಪ್ಯಾರಿಟಿವ್ಲಿ ಅಲ್ಲಿ ಕಂಪೇರ್ ಮಾಡಿದ್ರೆ. ಇಲ್ಲಿ ಒಂಥರ ಲೈಕ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸಿನಿಮಾ ನಿಮ್ಗೆ ಹೆಂಗೆ ಅನ್ನಿಸ್ತು ಇಲ್ಲಿ ಉಳ್ಕೊಂಡಿದ್ದು? ನನಗೆ ತುಂಬ ನೇಚರ್ ಅಂದರೆ ಇಷ್ಟ ಆ್ಯಕ್ಚುಲಿ. ಇವರಿಗೆಲ್ಲ ಗೊತ್ತಿಲ್ಲ, ಇವರೆಲ್ಲ ಸಿಟಿಲಿ ಬೆಳೆದಿರೋದು. ಸೊ ನನಗಂತೂ ಭಾಳ ಇಷ್ಟ ಆಯಿತು. ಲೈಕ್ ಅದು ಫಾರ್ಮಲ್ಲಿ ಲೈಕ್ ರೈತರ ಮನೇಲಿ ಉಳ್ಕೊಳ್ಳೋದು ಅಂತಂದರೆ ಲೈಕ್ ಅದೊಂಥರ ಬ್ಲೆಸ್ಸಿಂಗ್ ಅಂತ ಕೇಳ್ಬೋದು. ಯಾಕಂದರೆ ನಾನು ರೈತನ ಮಗಳೇ. ಸೊ ನನಗಂತೂ ತುಂಬ ಖುಷಿ ಆಯಿತು. ಬಂದು ನೋಡಿದ ತಕ್ಷಣ ಫುಲ್ ಓಡಾಡ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಓ ಎಷ್ಟು ಚೆನ್ನಾಗಿದೆ ಅಂತ ಇದು ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ದೆ ನಾನು. ಇದು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿದೆ ಸ್ವಿಟ್ಜರ್ಲ್ಯಾಂಡು. ಇಂಟರ್ಲಾಕನ್ ನಮ್ಮದು ಮೇನ್ ಸಿಟಿಗೆ ಹೋಗ್ಬೇಕಿದ್ದು ನಾವು. ಸೊ ಅದ್ರ ಸರೌಂಡಿಂಗಲ್ಲಿ ಬಂದು ಉಳ್ಕೊಂಡು ಎವ್ರಿ ಸ್ಮಾಲ್ ಪ್ಲೇಸೂ ಎಷ್ಟು ನೀಟಾಗಿ ಅವರು ಡೆಕೋರೇಟ್ ಮಾಡಿ ನೋಡಿ. ಇಲ್ಲಿ ಸಿಟಿಂಗ್ ಏರಿಯಾ ಇದೆ, ಅದ್ರ ಪಕ್ಕದಲ್ಲಿ ಫ್ಲವರಿಂಗ್ ಗಿಡ ಇಟ್ಟಿದ್ದಾರೆ. ತುಂಬ ಹಸುಗಳು ಮೇಕೆಗಳು ಎಲ್ಲದನ್ನು ಸಾಕೊಂಡಿದ್ದಾರೆ. ಅವರು ಈ ಕಡೆ ಒಂದು ಕುಕ್ಕೆ ಇದೆ. ಆ್ಯಕ್ಚುಲಿ ಇದೊಂದು ಬೆರೀಸ್ದು ಪ್ಲ್ಯಾಂಟು. ಇವಾಗ ಯಾವುದು ಕಾಣಿಸ್ತಿಲ್ಲ ಇಲ್ಲಿ ಬೆರೀಸು. ಹಾಂ ಇಲ್ಲಿದೆ, ಇನ್ನೂ ಹಣ್ಣಾಗಿಲ್ಲ, ಇದು ಕಾಯಿ ಇದೆ. ಮತ್ತು ಈ ಕಡೆ ಇರೋದು ಇದು ಪೇರು. ಇಲ್ಲೇ ನಮಗೆ ಚೀಸ್ ಕೂಡ ಲೈಕ್ ಹೋಮ್ ಮೇಡ್ ಚೀಸ್ ಕೂಡ ಸಿಗುತ್ತೆ ಫ್ರೆಶ್ಲಿ. ಸೊ ಸ್ವಿಟ್ಜರ್ಲ್ಯಾಂಡಲ್ಲಿ ಇದು ತುಂಬ ಕಾಮನ್ನು. ಲೈಕ್ ನಾವು ದಾರಿಲಿ ಹೋಗ್ತಿರ್ಬೇಕಾದ್ರೆ ಫಾರ್ಮರ್ಸ್ ಅವ್ರದ್ದೇನೆ ಅಂತ ಹೇಳಿ ಒಂದು ಹಾನೆಸ್ಟಿ ಸ್ಟೋರ್ ಅಂತ ಇಟ್ಬಿಟ್ಟು ನಾವು ಏನು ಬೇಕಾದನ್ನು ತೊಗೊಂಡು ಅಲ್ಲಿ ದುಡ್ಡಿಟ್ಟು ಹೋಗ್ಬೋದು. ಅದೇ ಥರ ಇವರು ನೋಡಿ ಒಂದಷ್ಟು ಎಲ್ಲ ಲೈಕ್ ರೆಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಇವಾಗ ಹುಲ್ಗಳು ಅದು ನೋಡಿದ್ವಲ್ಲ, ಹುಲ್ಲು ಕಟ್ ಮಾಡಲಿಕ್ಕೆ ಅಂತ ಹೇಳಿ ಇದೊಂದು ಮಷೀನೇ ಇಟ್ಕೊಂಡಿದ್ದಾರೆ ಹಿಂದೆ. ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ಬರ್ದಿದ್ದಾರೆ ಇಲ್ಲಿ ಚೀಸ್ ಇಲ್ಲೇ ಸಿಗುತ್ತೆ ಅಂತ ಹೇಳಿ, ಫ್ರೆಶ್ ಚೀಸ್ ಸಿಗುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಓನರ್ ಸಿಕ್ಕಿದ್ರೆ ನಾನು ನಿಮ್ಮ ಜೊತೆ ಒಂದ್ಸಲ ಮಾತಾಡ್ಸೋಣ ಅವರಿಗೆ, ಲೈಕ್ ಇಲ್ಲಿದು ಜೀವನ ಹೇಗಿರುತ್ತೆ ಅಂದರೆ. ಆ್ಯಕ್ಚುಲಿ ಈ ಓನರ್ ಇರೋದು ಫಿಲಿಪೀನ್ಸ್ ಅವರು ಒಬ್ಬರು ಸ್ವಿಸ್ನ ರೈತನ ಮದುವೆ ಆಗಿ ಇಲ್ಲಿದ್ದಾರೆ. ಸೊ ನಂಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಮಾತಾಡಿಸ್ಬೇಕು ಅವ್ರ ಹತ್ರ ಜಾಸ್ತಿ ಕೇಳ್ಕೋಬೇಕು ಅಂತ ಹೇಳಿ. ಬಟ್ ನಾವು ಬಂದಿರೋ ಜಾಗದಲ್ಲಿ ಯಾವಾಗೂ ಅವರು ಇಲ್ಲಿ ಫ್ರೀಯಾಗಿ ಸಿಕ್ಕಿಲ್ಲ ನಮಗೆ. ಸೊ ಇದಿಷ್ಟು ಫಾರ್ಮಿಂಗ್ ಇದೆ. ಇಲ್ಲೂ ಅಷ್ಟೇ ಜೋಳ ಏನೋ ಹಾಕಿದ್ದಾರೆ, ಇನ್ನು ಚಿಕ್ಕದಿದೆ, ಇವಾಗಿಂದ ಹಾಕಿದ್ದಾರೆ. ಸೊ ಇಲ್ಲಿ ಬಂದು ನೋಡಿ ಎಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಇವರು. ಅವರಿಗೆ ಫಾರ್ಮಿಂಗ್ ಮಾಡೋಕ್ಕೆ ಏನೇನು ಬೇಕು ಎಲ್ಲದೂ ಇಲ್ಲೇ ಇದೆ. ಇಂಡಿಯಾದಲ್ಲಾದರೆ ನಮಗೆ ತುಂಬ ಜನ ನಾವು ಲೈಕ್ ಕೆಲಸದವ್ರನ್ನ ಹುಡ್ಕೋಬೇಕು. ಏನಾದ್ರೂ ಈಗ ಬಿತ್ತನೆ ಮಾಡಬೇಕು ಅಂತಂದರೆ, ಇಲ್ಲಾಂದರೆ ಅದ್ರದ್ದು ಕಟಾವು ಮಾಡಬೇಕು ಅಂತಂದರೆ ಎಲ್ಲ ಟೈಮಿಗೂ ತುಂಬ ಜನ ಬೇಕು ನಮಗೆ. ಬಟ್ ಇದ್ರದ್ದು ಇಲ್ಲಿ ಆಲ್ಮೋಸ್ಟ್ ಒಬ್ಬರು ಇಬ್ಬರೇ ಎಂಟೈರ್ ಅವ್ರದ್ದು ಎಷ್ಟು ಫಾರ್ಮ್ ಇರುತ್ತೆ 10 ಎಕರೆ 20 ಎಕರೆ ಅವರೇ ನೋಡ್ಕೋತಾರೆ. ಎಲ್ಲ ವೆಹಿಕಲ್ಸ್ ಕೂಡ ಇಲ್ಲೇ ಇದೆ. ಸೊ ಒಂಥರ ನೋಡಿದರೆ ಆ್ಯಕ್ಚುಲಿ ಖುಷಿ ಆಗುತ್ತೆ. ಇಲ್ಲಿ ರೈತರಿಗೆ ನಮ್ಮ ಇಂಡಿಯಾದಲ್ಲಿ ಇರೋ ಥರ ಲೈಕ್ ಓಕೆ ಇದು ಬೆಳೆ ಬಂದರೆ ಮಾತ್ರ ದುಡ್ಡು ಅಥವಾ ಇಲ್ಲಾಂದರೆ ಇಲ್ಲ ಆ ಥರ ಯಾವುದೂ ಇನ್ಸೆಕ್ಯೂರಿಟೀಸ್ ಇರಲ್ಲ ಇಲ್ಲಿ. ಸೊ ಇನ್ನೊಂದು ಕಾನ್ಸೆಪ್ಟ್ ಇದೆ ಏನಂತ ಹೇಳಿ ಅಂದರೆ, ಸೊ ಅವರು ಬಿತ್ತನೆ ಹಾಕೋಕ್ಕಿಂತ ಮುಂಚೆನೇ ಅಂತ ಹೇಳಿ
ಎಲ್ಲರೂ ರೈತರೆಲ್ಲ ಕೂಡಿಸಿ ಒಂದು ಬೆಲೆ ಅವ್ರು ಹೇಳ್ತಾರೆ, ಆ ಬೆಲೆಗೆ ಮಾರ್ಕೆಟ್ ಫಿಕ್ಸ್ ಆಗುತ್ತೆ. ಸೊ ಬೆಳೆ ಬಂದಾದಮೇಲೆ ಅದು ಜಾಸ್ತಿ ಕಮ್ಮಿ ಏನೂ ಇಲ್ಲ, ಏನು ಫಿಕ್ಸ್ಡ್ ಆಗಿರುತ್ತೆ ಅವ್ರಿಗೆ ಫಿಕ್ಸ್ಡ್ ಅಮೌಂಟ್ ಅಂತೂ ಬಂದೇ ಬರುತ್ತೆ. ಮತ್ತು ಬೆಳೆಗಳಿಗೇನಾದರೂ ಹಾನಿ ಆಗುತ್ತೆ ಅಂತಂದರೆ ಮತ್ತೆ ಬೇಕಿದ್ರೆ ಅವರು ಆ ಪ್ರೈಸನ್ನು ಜಾಸ್ತಿ ಮಾಡ್ಕೋಬೋದು. ವೆನ್ ದರ್ ಇಸ್ ಅ ಲೆಸ್, ಆ ಬೆಳೆ ಕಮ್ಮಿ ಬಂದಿದೆ ಅಂತಂದರೆ ಮತ್ತೆ ಪ್ರೈಸ್ನ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇದೆ. ಮತ್ತು ಹಸುಗಳಿದ್ರೆ ನಿಮಗೆ ಗೊತ್ತು, ಅದು ಹಾಲು, ಅದರದ್ದು ಬೆಣ್ಣೆ ಮತ್ತು ಅದರದ್ದು ಚೀಸು, ತುಂಬ ಐಟಮ್ಸ್ಗಳು ಇವರೇ ಮಾಡೋದ್ರಿಂದ ಇವರಿಗೆ ಡೈರೆಕ್ಟಾಗಿ ಅದರದ್ದೆಲ್ಲ ಪ್ರಾಫಿಟ್ ಸಿಗುತ್ತೆ. ಹತ್ರದಿಂದ ನೋಡ್ಕೊಂಡು ಹೋಗೋಣ. ಆ್ಯಕ್ಚುಲಿ ನಾನು ಮುಗ್ಬೇಕು ಅಂತ ಅನಿಸ್ತಿದೆ, ಬಟ್ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಅದು ನಾವು ಮುಗ್ಬೋದೋ ಇಲ್ಲ ಅಂತ ಹೇಳಿ ಸುಮ್ಮನೆ ದೂರದಿಂದ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಹಸುಗಳಿಗೆಲ್ಲ ಫೈನಲ್ಲ ಮಾಡಿದ್ದಾರೆ. ಅಯ್ಯ ಅದು ಎದ್ಕೊಳ್ಳುತ್ತೆ, ಬೇಡ ಬೇಡ ಬಾ ಬಾರೋ, ಬೇಡ ಬಾ. ಸೊ ಇದಿಷ್ಟು ಆಗಿತ್ತು ಸ್ವಿಟ್ಜರ್ಲ್ಯಾಂಡ್ನ ಒಂದು ಹಳ್ಳಿ ಮತ್ತು ಇಲ್ಲಿನ ರೈತರದ್ದು ಕಂಪ್ಲೀಟ್ ಸೆಟಪ್ ಹೇಗಿರುತ್ತೆ, ಇವ್ರದ್ದು ಎಲ್ಲ ಹೇಗೆ ಇಟ್ಕೊಂಡಿದ್ದಾರೆ ಅಂತ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅದೇ ಜೊತೆಗೆ ಸೊ ಕಮೆಂಟಲ್ಲಿ ನನಗೆ ತಿಳಿಸಿ ನಿಮಗೆ ಏನೇನೆಲ್ಲ ಇಷ್ಟ ಆಯಿತು, ಏನೇನೆಲ್ಲ ಹೊಸದು ಅಂತ ಅನ್ನಿಸ್ತು, ಸೊ ಏನಾದೆಲ್ಲ ನಮ್ಮ ಇಂಡಿಯಾದಲ್ಲಿ ಇದು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅಂತ. ಸೊ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.